ನಡೆದೈತದ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವು ಇದು ಅದಾವು ಟ್ರಸ್ಟ್ ಮಾತು ಕೇಳೋದಿಲ್ಲ ಟ್ರಸ್ಟ್ನವ್ರದ್ದು ಕೇಳೋದಿಲ್ಲ ಅದಕ್ಕಾಗಿ ಅವ್ರದ್ದು ಬಹಳ ದೊಡ್ಡ ಫೈಲ್ ಐತೆ ಅವ್ರದ್ದು ಏನ್ರಿ ಅದಕ್ಕೆ ಅವ್ರನ್ನ ನಿರ್ಣಯ ತಗೊಂಡ್ರಿ ಇವತ್ತು ಅವ್ರನ್ನ ನಿರ್ಣಯ ಅವ್ರನ್ನ ಉಚ್ಚಾಟಿಸ್ಬೇಕು ಅಂತೇಳಿ ಪೀಠದಿಂದ ಉಚ್ಚಾಟನೆ ಮಾಡ್ಬೇಕು ಅಂತೇಳಿ ಕಂಪ್ಲೇಂಟ್ ಬಂದಿದ್ದು ಕಂಪ್ಲೇಂಟ್ ಭಾಳ ಅದಾವ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಇಟ್ ಸರ್ 1 or 2 ಹೇಳ್ರಲ್ಲ ನ್ಯೂನತೆಗಳೇನಂತ ಸ್ವಂತ ಆಸ್ತಿ ಮಾಡಬಾರ್ದು ಸ್ವಾಮಿಗಳು ಅಂತ ನಮ್ಮ ಟ್ರಸ್ಟ್ ಒಂದು ಒನ್ ಆಫ್ ದಿ ಬಯಲಾದಲ್ಲಿ ಒಂದಿದೆ ಆಸ್ತಿ ಮಾಡ್ಯಾರ ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗೆ ಅಂತ ಹೇಳಿ ದಿನ ಒಂದು ಸಮಾಜನ ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ ಆರ್ಗನೈಸ್ ಮಾಡೋದಲ್ಲ ಆಮೇಲೆ ಹಣಕಾಸಿನ ವಿಚಾರದೊಳಗೆ ಬಹಳ ಹತ್ತಾರು ವಿಚಾರದೊಳಗೆ ಕಂಪ್ಲೇಂಟ್ ಅದಾವು ಅವೆಲ್ಲ ಅದಾವು ಇದನ್ನ ಇಲ್ಲದೆ ಮಾಡಿಲ್ಲ ಬಹಳ ದಿನ ಕಾದ್ವಿ ನೋಟಿಸ್ ಕೊಟ್ಟಿದ್ವಿ ಅವ್ರಿಗಿಂದ 2014 ನೋಟಿಸ್ ಕೊಟ್ಟಿದ್ವಿ ಎಷ್ಟು ಜನ ಟ್ರಸ್ಟ್ ಅಧ್ಯಕ್ಷರಾಗಿ ಎಷ್ಟು ಜನ ಸೇರಿದ್ರಿ ಮತ್ತೆ ಎಲ್ಲರೂ ಸೇರ್ಕೊಂಡು ಎಷ್ಟು ಜನ ಮೆಜಾರಿಟಿ ಟ್ರಸ್ಟ್ ವಾಸ್ ದೇರ್ ಏನ್ರಿ ಟ್ರಸ್ಟ್ ಇದ್ರು ಅಧ್ಯಕ್ಷ ಇದ್ರು ನಮ್ಮ ಇವರು ನಾಡಗೌಡರು ಇದ್ರು ಚರ್ಚೆ ಆಯ್ತು ಕಂಪ್ಲೇಂಟ್ ಭಾಳ ಎಷ್ಟು ಜನ ಇದೆ ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು 30 ಜನ ಅದಾರ ಎಲ್ಲರದು ಒಮ್ಮತ ಮೇರೆಗೆ ಆಗಿದೆ ಹೆಂಗೆ ಸರ್ ಬಹಳ ದಿವಸದಿಂದ ಐತದ ಒಮ್ಮತ ಬಹಳ ದಿನ ಐತಿ ಅವರು ಸರಿಯಾದ ತಿದ್ದುಕೊಳ್ಳೋ ಕೆಲಸ ಮಾಡಲಿಲ್ಲ ಅವ್ರಿಗೆ ಗಾಡಿ ಕೊಡಿಸಿವಿ ಕಾರ್ ಕೊಡಿಸಿವಿ ಎಲ್ಲ ಕೊಡಿಸಿವಿ ಎಲ್ಲ ಇತ್ತು ಬಟ್ ಇತ್ತಿತ್ತಲಾಗಿ ಭಾಳ ಫರ್ಕ್ ಆಗಿತ್ತು ನಮ್ಮ ಬಸವ ತತ್ವಕ್ಕೆ ವಿರುದ್ಧ ಮಾಡ್ಯಾರ ಬಸವ ತತ್ವ ನಾವೆಂದು ಹಿಂದೂ ಅನ್ನೋದಿಲ್ಲ ಹಿಂದೂ ಧರ್ಮದ ವಿರುದ್ಧನೇ ಬಸವಣ್ಣವರು ಲಿಂಗಾಯತ ಧರ್ಮನ ಸ್ಥಾಪನೆ ಮಾಡ್ಯಾರ ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಅಂತದಿಟ್ಕೊಂಡು ಇವ್ರು ಹಿಂದೂ ಬಳಸ್ತಾರ ಇಬ್ರು ಸ್ವಾಮಿಗಳು ಹೋಗಿ ಅಂದ್ರೆ ಇವ್ರು ಹೆಂಗಿರ್ಬೇಕು ಲೆಕ್ಕ ಹಾಕಿ ಬಸವಣ್ಣವ್ರ ಹೆಸರು ಹೇಳ್ತಾರ ಈ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಹಿಂದೂ ಅಂತ ಹೇಳಿದ್ದು ಅವ್ರ ರಾಜಕೀಯ ಒತ್ತಡ ಐತಿ ರಾಜಕೀಯ ಮುಖಂಡರದು ಯಾವುದಂತೂ ನಿಮ್ಗೆ ಗೊತ್ತೈತಿ ಮುಖಂಡರದ್ದು ಒತ್ತಡ ಐತಿ ಅವರು ಬಹಳಷ್ಟು ಹಣ ಗಿಣ ಸ್ವೀಕಾರ ಮಾಡ್ರ ಮಠ ಕಟ್ಟಕ್ ಗುಡಿ ಕಟ್ಟಕ್ ಅಂತೇಳಿ ಹರಿಹರದವ್ರು ಕಾಶ್ಯಪ್ನವ್ರನ್ನ ಬೆಂಬಲಿಸಲಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಅವ್ರು ಗೆದ್ದ ಗೆದ್ದಿತಾರ ಸೋಲು ಗೆಲುವು ರಾಜಕಾರಣಿಗೆ ಇದ್ದೇ ಇರ್ತದೆ ಒಂದ್ಸಲ ಗೆಲ್ತಾರ ಒಂಥರ ಸೋಲ್ತಾರ ರಾಜಕಾರಣ ಇರೋದು ಅದು ಪಾರ್ಟಿ ಏನು ಪ್ರೋಗ್ರಾಮ್ ಮೇಲೆ ನಡೀತಾವು ಬಟ್ ಒನ್ ಆಫ್ ಕಾಶ್ಯಪ್ದು ಒಂದು ಭಾಗ ತರುಣ ಅದನ್ನ ಚಲೋ ಕೆಲಸ ಮಾಡ್ತಾನೆ ಸ್ವಲ್ಪ ದಾಡಿಸಿ ಇದ್ದವ್ರಿಗೆ ಹಂಗು ಹಿಂಗೂ ಕೂಡಿ ಅಂತಾರೆ ಜನ ಬಟ್ ಹಿ ಹ್ಯಾಸ್ ಒನ್ ಅಲ್ಲ ಈ ಸಲ ಸ್ವಾಮೀಜಿಗಳನ್ನ ಪೀಠದಿಂದ ಉಚ್ಚಾಟನೆ ಮಾಡೋದಕ್ಕೇನೆ ಕಾಶ್ಯಪ್ನವ್ರನ್ನ ಅಧ್ಯಕ್ಷ ಮಾಡಿದ್ರು ಇಲ್ಲ ನಮ್ಮ ಪ್ರಬಂಧ ಹುಣಸಿಕಟ್ಟಿ ಅವರು ವಯಸ್ಸಾಗಿತ್ತು 84 ವಯಸ್ಸಾಗಿತ್ತು ಅವರು ನಿವೃತ್ತಿ ಬಯಸಿದ್ರು ಅದ್ರ ಸಲುವಾಗಿ ಅವ್ರು ಮಾಡಿದ್ರು ಮತ್ತೆ ಕಾಶ್ಯಪ್ನವರು ನಮ್ಮ ಟ್ರಸ್ಟಿ ಇದ್ದೇ ಇದ್ರು ಮೊದಲಿಂದ ಅದಾರು ಇನ್ನು ಮುಂದೆ ಸಂಬಂಧ ಇಲ್ಲ ಮತ್ತೆ ತೆಗೆದಾಕಿರೋ ಸಂಬಂಧ ಇಲ್ಲ ಅವ್ರು ಈಗ ಹೇಳ್ಯಾರ ಈಗಲ್ಲ ನಾವು ಮಲಪ್ರಭಾ ದಂಡಿ ಒಳಗೆ ನಾವು ಮಠ ಕಟ್ಕೊಂತೀವಿ ಅಂತೇಳಿ ಭಾಳ ಯಾರ ಸಿ ಪಾಟ್ಲ ಅವರು ಇವರು ಯಾರ ದುಡ್ಡು ಕೊಟ್ಟು ಕಟ್ಟಿಸ್ತೀವಿ ಅಂತಾರ ಕಟ್ಕೊಳ್ಳಿ ಮುಂದೆ ಬೇರೆ ಅಂತೀನಿ ಲಿಂಗಾಯತ ಇದನ್ನ ಸಂಘಟನೆ ಮಾಡಿದವ್ರು ಸೀನಿಯರ್ ಭೇಟಿ ಆಗಿದ್ರು ಕೊನೆಗೆ ಅವ್ರ ಹೆಸರು ಹೇಳ್ತೀನಿ ಬಸೂಟಿ ಅವರು ನಾವು ಈ ಸ್ವಾಮಿಗಳನ್ನು ಮಾಡಿ ತಪ್ಪು ಮಾಡಿದ್ವಿ ಇವರೇ ಸಮಾಜದ ಮಾಲಕರಾಗ್ಬಿಟ್ಟಾರ ಸಮಾಜವನ್ನು ಮಾರ್ತಕ್ಕಂಥದ್ದು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಬಹಳ ವಿಚಾರ ಮಾಡಿದ್ವಿ ತಪ್ಪು ಮಾಡಿದ್ವಿ ನಾವು ಅಂತಕ್ಕಂಥದ್ದು ಅದಕ್ಕೆ ಮೊನ್ನೆ ಮರಾಠ ಸಮಾಜದವ್ರು ಕೇಳಿದ್ರು ನಾನು ಬಾಯ್ಲಾಕ್ ಕೊಡ್ರಿ ಅಂತೇಳಿ ಸ್ವಾಮಿಗಳು ಮಾಡಕ್ ಹೋಗ್ಬೇಡ್ರಿ ನೀವು ಲೀಡರ್ ಆಗಿರ್ರಿ ಸಮಾಜದ ಒಳ್ಳೆ ಕೆಲಸ ಮಾಡೋರು ಲೀಡರ್ ಆಗಿರ್ರಿ ಸಮಾಜ ಕೆಲಸ ಮಾಡ್ರಿ ಈ ಸ್ವಾಮಿಗಳು ಮಾಡ್ಬೇಡ್ರಿ ಅಂತ ಮಾತು ಹೇಳಿದವ್ರು ಧನ್ಯವಾದಗಳು ಥ್ಯಾಂಕ್ ಯು